ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವರ್ಷದ ಶುಭಾಶಯಗಳು. 2026ರಲ್ಲಿ ನಾವು ಇದರೊಳಗೆ ದೇವರ ಮಹಾಕೃಪೆಯನ್ನು ನಾವು ಪ್ರವೇಶ ಮಾಡಿದ್ದೇವೆ. ಈ ನೂತನ ವರ್ಷದಲ್ಲಿ ದೇವರನ್ನು ಸಜೀವನ ತಿಳಿಸಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ನಾವು ತಿಳಿಸಲಾಗಿದ್ದೇವೆ. ನೀವೆಲ್ಲರೊಳಗೆ ಹೊಸ ವರ್ಷದೊಳಗೆ ಪ್ರತಿಯೊಬ್ಬರೊಳಗೆ ಸಂತೋಷವಾಗಿ ಸಮಾಧಾನವಾಗಿ ಕರ್ತನ ದೇವರ ಸನ್ನಿಧಾನದಲ್ಲಿ ಸಂಘ ಸಹವಾಸದಲ್ಲಿ ದೇವರನ್ನ ಎಡೆಬಿಡದೆ ಒಬ್ಬರಿಗೊಬ್ಬರು ಹೊಂದಿಕೊಂಡು ಹತ್ತಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಎಲ್ಲರೊಳಗೆ ಜೀವಿಸಬೇಕೆಂಬುದಾಗಿ ಮತ್ತೊಂದು ಸಲುವಾಗಿ ನಮ್ಮ ಸಭೆ ಪರವಾಗಿ ನಾನು ಕೋರುವನಾಗಿದ್ದೇನೆ. ಪ್ರಿಯ ಸಹೋದರರೇ, ಈಗಾಗಲೇ ನಾವು ದೇವರ ಆಳನ್ನು ಆಡುತ್ತಾ ಪ್ರಾರ್ಥನಾ ಮುಖಾಂತರವಾಗಿ ಪ್ರಾರಂಭಿಸಿ ಆಳನ್ನು ಆಡಿ ನಾವು ದೇವರಿಗೆ ಕಾರ್ಯಕ್ರಮ ಸಮರ್ಪಣೆ ಮಾಡಿದ್ದೇವೆ. ದೇವರ ಅವಕಾಶಕ್ಕಾಗಿ ಇಷ್ಟು ನಾವು ದೇವರ ಕೃತಜ್ಞತೆ ಸಲ್ಲಿಸ್ತಾ ಇದ್ವಿ. ಅನೇಕರು ಬರಲಿಲ್ಲ ತಮ್ಮ ತಮ್ಮ ಕೆಲಸ ಕಾರ್ಯಗಳ ನಿಮಿತ್ತವಾಗಿ. ಹಾಗೂ ನಾಳೆಲ್ಲರವರೆಗೆ ಪ್ರತಿಯೊಬ್ಬರು ಸೇರಿ ಬರ್ತಾರೆ ಎಂಬುದಾಗಿ ನಾನು ಆಲೋಚನೆ ಮಾಡಿದ್ದೇನೆ. ಪ್ರಿಯ ಸಹೋದರರೇ, ಮತ್ತು 2026 ಪ್ರಥಮವಾಗಿ ಹೊಸ ವರ್ಷದಲ್ಲಿ ಕೆಲವು ನಿಮಿಷಗಳ ಕಾಲ ದೇವರ ವಾಕ್ಯವನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಭಕ್ತಾಂತ ಪೌಲು 2ನೇ ಕೊರಿಂಥೀಯರ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನು ನಾವು ಓದಿಕೊಳ್ಳೋಣ. 2ನೇ ಕೊರಿಂಥೀಯರ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನು ನಾವು ಓದಿಕೊಳ್ಳೋಣ. ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾಯಿತು. ನೋಡಿ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಅವರು ಕೊರಿಂಥೀಯರ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದ್ದಾರೆ. ಈ ಲೋಕದ ಸಮಸ್ತ ಜನರು ವಿಷಯದ ಕುರಿತು ಮಾತಾಡ್ತಾ ಇದ್ದಾರೆ. ನೀವು ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ನೀವು ನೂತನ ಸೃಷ್ಟಿಯಾಗಿದ್ದೀರಿ. ನೀವು ಯಾರಾದರೂ ಕ್ರಿಸ್ತನನ್ನು ನಂಬಿದರೆ ನೀವು ಬೆಳಕಿದವರಾಗಿದ್ದೀರಿ. ನೀವು ಕತ್ತಲಿಂದ ಅಂಧಕಾರದಿಂದ ಪಾಪದಿಂದ ಬಿಡುವುದಿದ್ರೆ ನೀವು ಎಷ್ಟೋ ಧನ್ಯರು ಎಂಬುದಾಗಿ ಪೌಲು ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದ್ದಾನೆ. ಹೀಗೆ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಇಂದಿನ ಸ್ಥಿತಿಗತಿಗಳು ಏನು, ನಮ್ಮ ಜೀವಿತದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಅವಮಾನಗಳು, ಬಾಧೆಗಳು, ಶೋಧನೆಗಳು ಏನು ಸಮಸ್ಯೆ ಇದ್ದಾವೆಲ್ಲ ಒಳಗೆ ದೇವರು ತೆಗೆದುಹಾಕಿ ಆತನು ನೂತನ ಸೃಷ್ಟಿಯನ್ನು ಆತನು ಮಾಡುವನಾಗಿದ್ದಾನೆ. ಮತ್ತು ನಮ್ಮನ್ನು ಹೊಸಬರಾಗಿ ಆತನ ನಿರ್ಮಾಣ ಮಾಡಲಿಕ್ಕೆ ಆತನ ಶಕ್ತಿ ಉಳ್ಳವನಾಗಿದ್ದಾನೆ. ಹೀಗಾಗಿ ದೇವರ ವಾಕ್ಯ ಸ್ಪಷ್ಟಪಡುತ್ತಾ ಇದೆ. ಯಾವನಾದ್ರೂ ಸರಿ ಕ್ರಿಸ್ತನಿದ್ದರೆ ಅವನು ನೂತನ ಸೃಷ್ಟಿ. ಯಾರಾದ್ರೂ ಸರಿ ಈ ಲೋಕದಲ್ಲಿ ಒಬ್ಬ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಯಾರಾದ್ರೂ ದೇವರನ್ನು ನಂಬಿದರೆ ಅವ್ರು ನಿಜವಾಗಿ ಅವ್ರ ನೂತನ ಸೃಷ್ಟಿ ಆಗ್ತದೆ. ನೂತನ ಸೃಷ್ಟಿ ಆದರೆ ಬದಲಾವಣೆ, ಚೇಂಜಸ್, ಹಳೆದೆಲ್ಲ ಮತ್ತು ಹೊಸಬರಾಗಿ ಜೀವಿಸುವಂಥದ್ದು. ದೇವರನ್ನು ಧರಿಸಿಕೊಂಡು ದೇವರನ್ನು ನಂಬಿಕೊಂಡು ದೇವರ ವಾಕ್ಯವಾಗಿ ಕೇಳುತ್ತಾ ಪ್ರಾರ್ಥನಾ ಪೂರ್ವಕವಾಗಿ ಲೋಕದಲ್ಲಿ ಜೀವಿಸುವುದೇ ನೂತನ ಸೃಷ್ಟಿ. ನಾವು ಹೊಸಬರಾಗಿ ಇರಲಿಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಹೀಗೆ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಇದೆಲ್ಲವೂ ದೇವರಿಂದಲೇ ಉಂಟಾಯಿತು. ನೋಡಿ, ಈಗ ನೋಡುವಾಗ ಈ ಹೊಸ ವರ್ಷದಲ್ಲಿ ಅನೇಕರು ಅದ್ದೂರಿಯಾಗಿ ಆಡಂಬರವಾಗಿ ಎಷ್ಟೋ ಪ್ರಪಂಚದಲ್ಲಿ ವಿಶ್ವದಲ್ಲಿ ಅದ್ದೂರಿಯಾಗಿ ಆಡಂಬರವಾಗಿ ಈ ಒಂದು ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದಾರೆ. ರಾತ್ರಿ ಸಂಭ್ರಮ ಸಡಗರದಿಂದ 2025 ಹೋಗಿ 2026 ಪ್ರವೇಶವಾಗಿದೆ ಅಂತೇಳಿ ಎಷ್ಟೋ ಕುಣಿಸ್ತಾ ಇದ್ದಾರೆ ಜನರು. ಅದು ನಾವೇನಾಗಿದ್ವಿ, ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಸೇರಿ ಬಂದು ದೇವರನ್ನು ಆರಾಧಿಸ್ತಿದ್ವಿ. ದೇವರನ್ನು ಆರಾಧಿಸುವಂತರು ಸ್ವಲ್ಪ ಜನ ಎಂಬುದಾಗಿ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಸಂಭ್ರಮ ಆಚರಣೆ ಮಾಡೋರು ಬಹಳ ಜನ. ಕ್ರೈಸ್ತರಾದಂಥವರು ಚರ್ಚೆಯಲ್ಲಿ ಇರ್ತಾರಲ್ಲ, ಮತ್ತೆ ದೇವರ ನಂಬದಂಥವರು ಪ್ರಪಂಚದ ಅದ್ದೂರಿಯಾಗಿ ಪಾರ್ಟಿ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಹೌದಾ? ಅಥವಾ ಮುಸ್ಲಿಮ್ಸ್ ಏನ್ ಮಾಡ್ತಾರೆ, ಒಳ್ಳೆ ಊಟ ಮಾಡ್ಕೊಂಡು ಬಿರಿಯಾನಿ ಊಟ ಮಾಡ್ಕೊಂಡು ತಿಂತಾ ಇರ್ತಾರೆ. ಹೀಗೆ
ಬರೀ ತಿಂಬುದು ಕುಡಿಯೋದು ಮಾತ್ರವಲ್ಲ, ದೇವರು ಎದಕ್ಕಾಗಿ ವರ್ಷವನ್ನು ತಂದುಕೊಂಡಿದ್ದಾನ, ಈ 2026 ಮತ್ತೆ ಪ್ರವೇಶ ಮಾಡೋಕೆ ಉದ್ದೇಶ ಏನು ಅಂದಾಗ ನಮ್ಮ ಇನ್ನು ಆಯುಷ್ಯ ಕಡಿಮೆ ಆಗ್ತದೆ ಅಷ್ಟೇ ಹೊರತು ಜಾಸ್ತಿ ಆಗೋದಿಲ್ಲ. ಆಯುಷ್ಯ ಕಡಿಮೆ ಆದಾಗ ಆತ್ಮೀಯ ಜೀವಿತ ಹೆಚ್ಚಾಗಬೇಕಂತೆ. ಇನ್ನು ನಾವು ದೇವರ ಹತ್ರ ಇರ್ಲಿಕ್ಕೆ ಹೆಚ್ಚಾಗಿ ಪ್ರಯತ್ನ ಪಡಬೇಕು. ಹಿಂದೆ ಯಾವ ರೀತಿಯಾಗಿ ಇದ್ದೋ ಇದನ್ನು ಬರ್ತಾ ಹೋಗ್ಬಿಡ್ಬೇಕು. ಈಗಲಾದರೂ ದೇವರನ್ನು ಬಿಟ್ಟು ಬೆಳೆದಂತೆ ಹೊಂದಿಕೊಂಡು ನಾವು ಜೀವಿಸೋದನ್ನು ಕಲಿಯಬೇಕು. ಹೀಗೆ ಮತ್ತೇಯ ಸುವಾರ್ತೆ ಯೇಸು ಮಾತಾಡಿದ್ರು ನೋಡಿ. ಮತ್ತೇಯ ಸುವಾರ್ತೆ 9ನೇ ಅಧ್ಯಾಯ 16-17 ವಚನಗಳನ್ನು ಓದಿಕೊಳ್ಳೋಣ. ಮತ್ತೇಯ ಸುವಾರ್ತೆ 9ನೇ ಅಧ್ಯಾಯ 16-17 ವಚನ ಮಾಡಿಕೊಳ್ಳೋಣ. ಆ ತ್ಯಾಪೆಯು 16-17 ಹೇಳಿ. ಮತ್ತೆ ಯಾರು ಹೊಸ ಬಟ್ಟೆಯ ತುಂಡನ್ನು ಏನಪ್ಪ 9:16 9-16 ಯಾರು ಹೊಸ ಬಟ್ಟೆಯ ತುಂಡನ್ನು ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪ ಹಚ್ಚುವುದಿಲ್ಲ. ಹಚ್ಚಿದರೆ ಆ ತ್ಯಾಪೆಯು ವಸ್ತ್ರವನ್ನು ಇಂಜುವುದರಿಂದ ಅರಕು ಹೆಚ್ಚಾಗುವುದು. ನೋಡಿ, ಯಾರುಗಳಿಗೆ ಹೊಸ ಬಟ್ಟೆ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪ ಹಚ್ಚುವುದಿಲ್ಲ. ಯಾರಾದ್ರೂ ಹೊಸ ಬಟ್ಟೆ ತೆಗೆದುಕೊಂಡು ಬಟ್ಟೆ ಕಡಿಮೆ ಆಗಿದೆ ಅಂತೇಳಿ ಹಳೆ ಬಟ್ಟೆ ಏನಾದ್ರು ಮ್ಯಾಚ್ ಮಾಡಕ್ ಆಗುತ್ತದ? ಹೊಸ ಬಟ್ಟೆ ಅಂದ್ರೆ ಹೊಸ ಬಟ್ಟೆನೆ, ಹಳೆ ಬಟ್ಟೆ ಅಂದ್ರೆ ಹಳೆ ಬಟ್ಟೆನೆ, ಹೌದಾ? ಈ ಯಾರುಗಳಿಗೆ ಹೊಸ ಬಟ್ಟೆಯನ್ನು ತಂದುಕೊಂಡು ಅದಕ್ಕೆ ಹಳೆ ಬಟ್ಟೆಗೆ ಯಾರುಗಳಿಗೆ ಅದು ಮ್ಯಾಚ್ ಆಗ್ತದ. ಹೊಸ ಬಟ್ಟೆಯನ್ನೇ ಅವರು ಆಲೋಚನೆ ಮಾಡ್ತಾರೆ. ಅದಕ್ಕೆ ನಾವು ಬಟ್ಟೆಗಳಿಗೆ ಹಳೆ ಬಟ್ಟೆ ನಾವು ಜಾಯಿಂಟ್ ಮಾಡಕ್ ಹೋಗಬಾರ್ದು. ಹೊಸ ಬಟ್ಟೆಯನ್ನೇ ನಾವು ಧರಿಸಿಕೊಂಡಾಗ ದೇಹಗಳಿಗೆ ಹೊಸಬರಾಗಿರ್ಬೇಕಂತ ಅರ್ಥ. ದೇಹದಲ್ಲಿ ಯಾವುದೇ ಕಲ್ಮಶವೂ ಇರಬಾರ್ದು, ದೇಹದಲ್ಲಿ ಅಸೂಯೆ ಇರಬಾರ್ದು, ದ್ವೇಷ ಇರಬಾರ್ದು, ಕೆಟ್ಟ ಆಲೋಚನೆಗಳು ಇರಬಾರ್ದು. ನಮ್ಮ ದೇಹದಲ್ಲಿ ಪರಿಪೂರ್ಣವಾದ ಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳಲು ಪ್ರಯತ್ನ ಪಡ್ತೇವೆ. ನಮ್ಮ ಶುದ್ಧತೆ, ನಮ್ಮ ಹೃದಯವನ್ನು ಶುದ್ಧಪಡಿಸಿಕೊಳ್ಳಬೇಕು. ಆದರೆ ಯಾರುಗಳಿಗೆ ಹೊಸ ಬಟ್ಟೆಗೆ ಹಳೆ ಬಟ್ಟೆಯನ್ನು ತ್ಯಾಪ ಹಚ್ಚುವುದಕ್ಕೂ ಯಾರುಗಳಿಗೆ ಮನಸ್ಸು ಮಾಡುದಿಲ್ಲ. ನೀವೆಲ್ಲರೂ ಹೊಸ ಬಟ್ಟೆಯನ್ನು ಧರಿಸಿಕೊಳ್ಳಿದ್ರೆ ದೇವರ ಸ್ತೋತ್ರ. ಹೊಸ ಬಟ್ಟೆ ಹಾಕೊಂಡಿದ್ದ ಹೊಸಬರು ಕ್ರಿಸ್ಮಸ್ ಡ್ರೆಸ್ಸು, ಹೊಸ ವಸ್ತ್ರವನ್ನು ಡ್ರೆಸ್ಸು ಸಹಜವಾಗಿ ಅದನ್ನು ತೆಗೆದುಕೊಳ್ತಾರೆ. ಒಳ್ಳೆಯದೇ, ಹೊಸ ಬಟ್ಟೆ ಧರಿಸಿಕೊಳ್ಬೇಕು, ನೀಟಾಗಿ ಡಿಸಿಪ್ಲಿನ್ ಆಗಿ ಇರಬೇಕು. ದೇವರ ಹತ್ರ ಆಶಿಸ್ತಾನ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ದೇಹಗಳಿಗೆ ಶುದ್ಧಪಡಿಸಿಕೊಳ್ಬೇಕು. ನಮ್ಮ ದೇಹ ಅಂತರಂಗಗಳಿಗೆ ಶುದ್ಧವಾಗಿರ್ಬೇಕು. ಆ ಅಂತರಂಗವು ಶುದ್ಧವಾಗಿದ್ದಾಗ ಮಾತ್ರನೇ ದೇಹದ ಮೇಲೆ ಹಾಕಿರುವಂತಹ ಬಟ್ಟೆಗಳಿಗೆ ಅದಕ್ಕೆ ಬೆಲೆ ಇರುತ್ತೆ. ಮಾತ್ರ ಅದು ಬೆಲೆ ಇರುತ್ತೆ, ಹೌದಾ? ನೀವು ಹೊಸ ಬಟ್ಟೆ ಧರಿಸಿಕೊಂಡು ನಿನ್ನ ಹೃದಯದಲ್ಲಿ ಹಾಗೆ ಕಲ್ಮಶ ಇಟ್ಕೊಂಡು ನಾನೆಚ್ಚು ನೀನೆಚ್ಚು, ನಾನೇ ಕಡಿಮೆ ನೀನ್ ಕಡಿಮಲ್ಲ, ದೇವರ ಮುಂದೆ ನಡೆಯೋದಿಲ್ಲ. ನಾವೆಲ್ಲರೂ ದೇವರ ಮುಂದೆ ಏನಾಗಿರ್ಬೇಕು? ಚಿಕ್ಕ ಮಕ್ಕಳಂತೆ ನಾವು ಪ್ರವರ್ತಿಸಬೇಕು. ನೀನ್ ಎಷ್ಟು ಆಸ್ತಿ ಅಂತಸ್ತು ಸಂಪತ್ತು ಇದ್ರೆ ದೇವರ ಸ್ತೋತ್ರನೇ, ಆದರೆ ಅದರಲ್ಲಿ ದೇವರನ್ನು ತೃಪ್ತಿಪಡಿಸಿ ನೀನು ಜೀವಿಸಬೇಕು ಈ ಲೋಕದಲ್ಲಿ. ಯಾಕಂದ್ರೆ ಲೋಕ ಶಾಶ್ವತವಾದ ಅಲ್ಲ. ನಿನ್ನ ಆಸ್ತಿ ಅಂತಸ್ತು ಸಂಪತ್ತು ನಿನ್ನ ದೇವರ ಅದಕ್ಕೆ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮ್ಮ ಆತ್ಮೀಯ ಜೀವಿತ ನಾವು ಹೇಗೆ ನಡ್ಕೊಳ್ತೀವೋ ಅದರ ಮೇಲೆ ದೇವರ ರಾಜ್ಯ ಡಿಪೆಂಡ್ ಆಗಿರ್ತದೆ. ದೇವರ ರಾಜ್ಯಕ್ಕೆ ನಾವು ಸೇರುವುದಾದಾಗ ನಾವು ಹೊಸಬರಾಗಿರ್ಬೇಕು. ಅಲ್ಲಿ ಯಾರುಗಳಿಗೆ ದೇವರ ರಾಜ್ಯದಲ್ಲಿ ಈ ಒಂದು ಕಲ್ಮಶ ಇದ್ದಂಥವರು, ಅಸಹ್ಯಗಾರರು, ದೋಷರು, ಪಾಪಿಗಳು ಯಾರುಗಳಿಗೆ ಅಲ್ಲಿ ಸೇರೋಕೆ ಸಾಧ್ಯವಿಲ್ಲ. ಆ ಪರಲೋಕ ರಾಜ ಕೇವಲ ಪರಿಶುದ್ಧರಿಗೆ ಮಾತ್ರ, ದೇವ ಜನರಿಗೆ ಮಾತ್ರವೇ ಆ ದೇವರ ಪರಲೋಕದಲ್ಲಿ ಅದನ್ನು ನಿರ್ಮಿಸಿದ್ದಾನೆ ಮಾತ್ರ. ಆ ಪರಲೋಕದಲ್ಲಿ ನಾವು ಸೇರುವುದಕ್ಕಾದ್ರೆ ಪರಿಶುದ್ಧರು ಮಾತ್ರನೇ. ಆದರೆ ನಾವು ಈ ಲೋಕದಲ್ಲಿ ಹೊಸಬರಾಗಿ ಪರಿಶುದ್ಧತೆ ಧರಿಸಿಕೊಂಡು ಈ ಲೋಕದಲ್ಲಿ ಜೀವಿಸಲಿಕ್ಕೆ ನಾವು ಪ್ರಯತ್ನಿಸೋಣ. ಅದಕ್ಕಾಗಿ ನಾವು ಈ ವರ್ಷ ಮಾತ್ರವಲ್ಲ, ಈ ವರ್ಷದ ಇಡೀ ರಾತ್ರಿ ಜೀವನ ಮುಗಿಯುವವರೆಗೆ ನಮ್ಮ ಜೀವಿತದಲ್ಲಿ ಇನ್ನೊಬ್ಬರ ಕಂಡು ನಾವು ಸಂತೋಷ ಪಡಬೇಕು.
ಒಂದು ವೇಳೆ ಸಿಟ್ಟು ಬಂದ್ರೆ ನೇರವಾಗಿ ಯಥಾರ್ಥ ಮಾತಾಡ ಪರವಾಗಿಲ್ಲ, ಅದು ಪೂರ್ತಿ ಸಿಟ್ಟಾಗ ಪರವಾಗಿಲ್ಲ, ಆದ್ರೆ ಮತ್ತೆ ಮಾತಾಡ್ತಾರೆ, ಹೌದಾ? ಆದ್ರೆ ಮತ್ತೆ ಈಗ ಒಳಗಡೆ ಒಂದಿಟ್ಟುಕೊಂಡು ಬಾಯಿಂದ ಪ್ರೀತಿಯಿಂದ ಮಾತಾಡಿದ್ರೆ ಅದು ಪ್ರೀತಿ ಅಲ್ಲ, ಅದು ದ್ವೇಷ ಅಂತಾರೆ. ನಮ್ಮ ಹೃದಯದಲ್ಲಿ ಏನಿದೋ ಅದನ್ನೇ ಬಾಯಲ್ಲಿ ಬರಬೇಕು, ಹೌದಾ? ಹೃದಯದಲ್ಲಿ ಏನಿದೆ ಅದನ್ನು ಬಾಯಿಂದ ಬರಬೇಕು. ಅದನ್ನು ಹೃದಯದನ್ನೇ ಮಾತಾಡೋಕೆ ಪ್ರಯತ್ನ ಪಡಬೇಕು ಅಷ್ಟೇ ಹೊರತು ಬೇರೆ ಮಾತಾಡೋಕೆ ನಾವು ಪ್ರಯತ್ನ ಮಾಡಬಾರ್ದು. ದ್ವೇಷ ಇಟ್ಕೊಂಡು ಅಸೂಯೆ ಇಟ್ಕೊಂಡು ನಾವು ಮಾತಾಡುವುದಾದ್ರೆ ದೇವರು ಖಂಡಿತವಾಗಿ ನಮ್ಮನ್ನು ಮೆಚ್ಚುವುದಿಲ್ಲ. ಸಮಯಕ್ಕೆ ತಕ್ಕ ಹಾಗೆ ಮಾತಾಡಿ ಜಾರಿ ಹೋಗೋದಲ್ಲ. ನಾವು ಏನು ಮಾತಾಡಿದ್ರು ದೇವರ ಮುಂದೆ ಏನು ಮಾತಾಡಿದ್ರು ಅದು ನಿಜವಾಗಿ ದೇವರ ಪುಸ್ತಕದಲ್ಲಿ ಲೆಕ್ಕದಲ್ಲಿ ಬರೆಯಲ್ಪಟ್ಟಿದೆ. ಮಾತು ಆಡದೆ ಹೋತು, ಮುತ್ತು ಹೊಡೆದ್ರೆ ಹೋಯ್ತು. ಮುತ್ತು ಹೊಡೆತಪ್ಪ ಅಂದ್ರೆ ಅದಕ್ಕೆ ಮತ್ತೆ ಅದು 2 ಹೋಳಾಗುತ್ತೆ, ಹೌದಾ? ಮಾತಾಡುವ ಅಷ್ಟೇ. ಆದ್ರೆ ನಾವು ಇನ್ನೊಬ್ಬರಿಗೆ ಇಂಪಾಗಿ ಪ್ರೀತಿಯಿಂದ ನಾವು ಮಾತಾಡೋದನ್ನು ಕಲಿಬೇಕು. ಹಾಗೆ ಇಲ್ಲಿ ಹಾಗೆ ಮಾತಾಡುವುದರಿಂದ ದೇವರ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ರೋಮಾಪುರ ಪತ್ರಿಕೆ ನೋಡಿ, ಇಲ್ಲಿ ನೋಡಿ ಮಗನಿಗೆ ಇದೇ ಭಾಗದಲ್ಲಿ ಕಳೆದ ಮತ್ತು 18 ಹೋಗ್ತು ನೋಡಿ. 17 ಈ ಕಾಟೆ ವಸ್ತ್ರವನ್ನು ಹಿಂದಿರುವುದರಿಂದ ಅಲ್ಪು ಹೆಚ್ಚಾಗುತ್ತೆ, ಇದಲ್ಲದೆ ಹಳೆಯ ಬುದ್ಧಿಗಳೆಂದು ಹೊಸ ದ್ರಾಕ್ಷಸವನ್ನು ಹಾಕಿರುವುದಿಲ್ಲ. ಬುದ್ಧಿಗಳು ಒಡೆದು ದ್ರಾಕ್ಷರಸವು ಚೆಲ್ಲಿ ಹೋಗುತ್ತದೆ. ನೋಡಿ, ದ್ರಾಕ್ಷರಸದಲ್ಲಿ ಬೇರೆ ಏನಾದ್ರು ಕಲಬೆರಕೆ ಮಾಡಕ್ ಸಾಧ್ಯನಾ? ಪರಿಶುದ್ಧವಾದ ದ್ರಾಕ್ಷರಸ, ದ್ರಾಕ್ಷಿ ಹಣ್ಣುಗಳು, ಹೌದಾ? ರಸ ಅದು ಬೇರೆ ಕಲಬೆರಕೆ ಮಾಡಿದ್ರೆ ಏನಾಗ್ತದ್ದು? ಕೆಟ್ಟು ಹೋಗುತ್ತಮ್ಮ. ಅಂದ್ರೆ ನಮ್ಮ ಹೃದಯದಲ್ಲಿ, ದೇಹದಲ್ಲಿ ಬೇರೆ ಕಲ್ಮಶಗಳು ಇರೋದಾದ್ರೆ ನಮ್ಮ ಹೃದಯ ಆದಷ್ಟು ಕೆಟ್ಟು ಹೋಗುತ್ತಮ್ಮ. ನಮ್ಮ ಮನಸ್ಸು ಕೆಟ್ಟು ಹೋಗುತ್ತೆ, ನಮ್ಮ ದೇಹ ಕೆಟ್ಟು ಹೋಗುತ್ತೆ. ನಾವು ಯಾವಾಗಲೂ ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಒಂದು ಕಂಟ್ರೋಲ್ ಇಟ್ಕೊಳ್ಬೇಕಂತ ಪ್ರಯತ್ನ ಮಾಡ್ಬೇಕು. ನಾವು ಒಂದು ಕಂಟ್ರೋಲ್ ಇಟ್ಕೊಳ್ಬೇಕು. ಈಗ ನಾವು ಈಗ ಮಾತಾಡೋದ್ರಿಂದ, ಇನ್ನೊಬ್ಬರಿಗೆ ಹೇಳೋದ್ರಿಂದ ಅದು ನ್ಯಾಯಸಮ್ಮತವಾಗಿರ್ಬೇಕು. ಈಗ ನಾವು ಹೇಳಿದ್ದೆ ಕರೆಕ್ಟ್ ಅಂತ ಅನ್ನಬಾರ್ದು. ನಾವೇನ್ ತೀರ್ಮಾನ ಮಾಡಿದ್ರೆ ಕರೆಕ್ಟ್ ಅಂತ ತಪ್ಪಾಗ್ಬೋದು, ನಮ್ಮ ತೀರ್ಮಾನಗಳು ತಪ್ಪಾಗ್ಬೋದು, ನಮ್ಮ ಆಲೋಚನೆಗಳು ತಪ್ಪಾಗ್ಬೋದು. ನಾವೇನು ಆಲೋಚನೆ ಮಾಡಿದೆವು ಆಲೋಚನೆಗಳು ದಾರಿ ತಪ್ಪಿರ್ಬೋದು. ಅದಕ್ಕೆ ಹಿರಿಯರ ಸಲಹೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ನಮ್ದು ಆಲೋಚನೆ ಕಟ್ಟಿ ನಾವು ಮಾಡಿದ್ದೆ ಕರೆಕ್ಟು, ನಾವು ಹೇಳಿದ್ದೆ ಕರೆಕ್ಟು ಅಂದಾಗ ಅದು ನಿಜವಾಗಿ ನಿಮ್ಮ ಆಲೋಚನೆಗಳು, ನಿಮ್ಮ ಪ್ರಯತ್ನಗಳು ಅದು ದಾರಿ ತಪ್ಪಿರ್ಬೋದೇ ಏನು? ಜಾಗೃತೆ. ನಾವು ಏನೂ ಮಾಡಿದ್ರೊಳಗೆ ನಾವು ದೇವರ ಚಿತ್ತದ ಪ್ರಕಾರ ದೇವರಿಗೆ ಸಮರ್ಪಣೆ ಮಾಡಿ ನಾವು ಮಾಡಬೇಕಾಗುತ್ತೆ ಆಲೋಚನೆಗಳನ್ನು. ಹೀಗೆ ಮಾಡೋದಂದ್ರೆ ದೇವರು ನಮಗೆ ಒಳ್ಳೆ ಆಲೋಚನೆ ಕೊಟ್ಟು ಅದನ್ನು ನಡೆಸೋದಕ್ಕೆ ಇರುವಾಗ ಹಳೆ ಬದ್ದಲೆಗಳಲ್ಲಿ ಹೊಸ ದ್ರಾಕ್ಷವನ್ನು ಹಾಕಿರುವುದಿಲ್ಲ. ಇತರೆ ಬದ್ದಲೆಗಳು ಒಡೆದು ದ್ರಾಕ್ಷಿ ಚೆಲ್ಲಿ ಹೋಗುವುದು, ಬದ್ದಲೆಗಳು ಕೆಟ್ಟು ಹೋಗುವು. ಆದರೆ ಹೊಸ ದ್ರಾಕ್ಷರಸವನ್ನು ಹೊಸ ಬದಲಿಗಳಲ್ಲಿ ಹಾಕಿರುತ್ತಾರೆ, ಆಗ 2 ಉಳಿಯುತ್ತವೆ ಎಂದು ಹೇಳಿದರು ಮಕ್ಕಳು. ನೋಡಿ, ಈ ಹೊಸ ಬದಲಿಗಳಲ್ಲಿ, ಹೊಸ ಮಡಿಕೆಗಳಲ್ಲಿ ಈ ಹೊಸ ದ್ರಾಕ್ಷಗಳನ್ನು ಹಾಕಿದಾಗ ಅದು ಎಷ್ಟೋ ಶ್ರೇಷ್ಠವಾಗಿರುತ್ತೆ. ಅಂದಾಗ ನಮ್ಮ ಹೃದಯ, ನಮ್ಮ ಮನಸ್ಸು ಏನಾಗಿರ್ಬೇಕು ಅಂದ್ರೆ ದ್ರಾಕ್ಷರಸಕ್ಕೆ ಸಮಾನವಾಗಿರ್ಬೇಕು. ದ್ರಾಕ್ಷರಸ ಇಲ್ಲ, ಅದಕ್ಕೆ ಸರಿಸಮವಾಗಿರ್ಬೇಕು ನಮ್ಮ ಹೃದಯ ಅಂತ ಹೇಳ್ತಾರೆ. ಅದನ್ನು ಇಟ್ಕೊಳ್ಳೋದು ನಾವು ಪ್ರಯತ್ನ ಪಡಬೇಕು. ಭಕ್ತದ ಪೌಲು ಮಾತಾಡ್ತಾರೆ ನೋಡಿ ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ. ಭಕ್ತದ ಪೌಲು ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 4ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ನೋಡಿ. 8:4 ಈಗಿರಲು 8ನೇ ಅಧ್ಯಾಯ 4 ಈಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ಈಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನು ಅನುಸಾರವಾಗಿ ನಡೆಯುವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ಈಗಲಾಗಿ ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವುದು ನಮ್ಮಲ್ಲಿ ಧರ್ಮಶಾಸ್ತ್ರ ನಿಯಮಿಗೆ ನೆರವೇರುವುದಕ್ಕೆ ಮಾರ್ಗವಾಗಿದೆ. ನೋಡಿ, ನಾವು ಶರೀರ ಸಂಬಂಧವನ್ನು ಅನುಸಾರವಾಗಿ ನಾವು ನಡೆಯುವುದಾದರೆ, ಶರೀರ ಸಂಬಂಧವಾಗಿ
ಆಲೋಚನೆ ಮಾಡಿ ನಾವು ನಡೆಯುವುದಾದ್ರೆ ನಮ್ಮ ಪ್ರಯತ್ನಗಳು ಬಲವಾಗ್ತವೆ, ನಮ್ಮ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಶರೀರ ಸಂಬಂಧವಾಗಿದ್ದಾಗ ನನಗೆ ಬಲ ಇದೆ, ಶಕ್ತಿ ಇದೆ, ನಾನು ಏನಾದರೂ ಮಾಡಬಲ್ಲೆ ಅಂತ ಅಂದ್ಕೊಂಡಾಗ ನಿಜವಾಗಿ ಆ ಒಂದು ಆಲೋಚನೆ ತಪ್ಪು ಹೋಗ್ಬೋದೇನೋ, ಆಲೋಚನೆ ಅದು ಫೇಲ್ ಆಗ್ಬೋದೇನೋ. ಆದರೆ ಅದನ್ನು ನೀವು ಕಡೆಗಿಟ್ಟು ನೀವು ಪವಿತ್ರಾತ್ಮನುಸಾರವಾಗಿ ನೀವು ಜೀವಿಸಿದಾಗಲೇ ಧರ್ಮಶಾಸ್ತ್ರದ ನಿಯಮಕ್ಕೆ ಅನುಗುಣವಾಗಿ ನೀವು ಜೀವಿಸಲಿಕ್ಕೆ ಮಾರ್ಗವಾಗುತ್ತದೆ ಅಂತ ಹೇಳಿ ನಾವು ಧರ್ಮಶಾಸ್ತ್ರವನ್ನು ನಾವು ಕೈಗೊಂಡು ನಡೆಯಬೇಕು. ಧರ್ಮಶಾಸ್ತ್ರದ ದೇವರ ನಿಯಮಗಳು, ದೇವರ ಕಟ್ಟಳೆಗಳು, ದೇವರ ವಾಕ್ಯಾನುಸಾರವಾಗಿ ಜೀವಿಸುವಂಥದ್ದು, ದೇವರ ವಾಕ್ಯಾನುಸಾರವಾಗಿ ನಡೆಯುವಂಥದ್ದೇ ಧರ್ಮಶಾಸ್ತ್ರ. ಈ ಧರ್ಮಶಾಸ್ತ್ರಕ್ಕೆ ನಾವು ಅನುಗುಣವಾಗಿ ನಾವು ನಡೆಯುವುದಾದರೆ ದೇವರ ಮಾರ್ಗವನ್ನು ತೋರಿಸ್ತಾರೆ. ಧರ್ಮಶಾಸ್ತ್ರಕ್ಕೆ ನಿಯಮ ಅನುಸಾರವಾಗಿ ಮಾರ್ಗವಾಯಿತು ಅಂತ ಹೇಳ್ತಾರೆ. ನಾವು ದೇವರ ವಾಕ್ಯಾನುಸಾರವಾಗಿ ನಾವು ಜೀವಿಸೋದನ್ನು ಕಲಿಯಬೇಕು. ನಮ್ಮ ಸ್ವಂತ ಪ್ರಯತ್ನ, ನಮ್ಮ ಸ್ವಂತ ಆಲೋಚನೆಗಳು, ನಾವೇನಾದ್ರೂ ಮಾಡೋದ್ರೆ ನಿಜವಾಗಿ ಅಂತ ಆಲೋಚನೆಗಳು, ಅಂತ ಪ್ರಯತ್ನಗಳು ಅದು ಫೇಲ್ ಆಗ್ಬೋದೇನು, ಫೇಲ್ ಆಗುತ್ತೆ. ಹೀಗೆ ಪವಿತ್ರಾತ್ಮನುಸಾರವಾಗಿ ನಾವು ಜೀವಿಸಬೇಕು. ದೇವರ ಪವಿತ್ರಾತ್ಮವನ್ನು ನಮಗೋಸ್ಕರವಾಗಿ ದಯಪಾಲಿಸಿ ಪಡೆದಾಗ, ಪವಿತ್ರಾತ್ಮನುಸಾರವಾಗಿ ನಾವು ಈ ಲೋಕದಲ್ಲಿ ಜೀವಿಸೋದಾದ್ರೆ, ಪವಿತ್ರಾತ್ಮನಿಗೆ ಭಯಪಟ್ಟು ನಾವು ಈ ಲೋಕದಲ್ಲಿ ಜೀವಿಸೋದಾದ್ರೆ ನಿಜವಾಗಿ ನಮ್ಮ ಮಾರ್ಗಗಳು, ನಮ್ಮ ಪ್ರಯತ್ನ ಎಲ್ಲವುಗಳಿಗೆ ಈ ಲೋಕದಲ್ಲಿ ಜೀವಿಸ ತನಕ ಅದು ನೆರವೇರಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ಪೌಲು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ನೋಡುವಾಗ ಆದಿಕಾಂಡದಲ್ಲಿ ನೋಡುವಾಗ ಆದಿಕಾಂಡ 11ನೇ ಅಧ್ಯಾಯ 11ನೇ ಅಧ್ಯಾಯ ಒಂದನೇ ವಚನ ಓದಿಕೊಳ್ಳೋಣ. ಆದಿಕಾಂಡ 11ನೇ ಅಧ್ಯಾಯ 1ರಿಂದ 5-6 ಓದಿಕೊಳ್ಳೋಣ. ಅಬ್ರಹಾಮನು 99 ವರ್ಷದವನಾಗಿ ಯೆಹೋವನು ಅವನಿಗೆ 99 ವಧುನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು ನಾನು ಸರ್ವಶಕ್ತನಾದ ದೇವರು ನನಗೆ ನಡಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವನು. ನೋಡಿ, ಈ 11ನೇ ಅಧ್ಯಾಯದಲ್ಲಿ ನೋಡುವಾಗ ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನವನ್ನು ಕೊಟ್ಟ. ಎಷ್ಟು ವರ್ಷ ಆಯಿತು ದರ್ಶನ ಕೊಟ್ಟಾಗ? ದೇವರು 60 ವರ್ಷದಲ್ಲಿ ಅಬ್ರಹಾಮನನ್ನು ಕರೆದ, ಅಥವಾ 70 ವರ್ಷ ಆದಾಗ ಸಾರನನ್ನು ದೇವರು ಅಬ್ರಹಾಮನಿಗೆ ಸರಿಸಾಟಿಯಾಗಿ ಸಹಕಾರಿಯಾಗಿ ನೇಮಕ ಮಾಡಿದ. ಇಬ್ಬರು ಜೊತೆಯಾದರು. ನೋಡಿ, 70 ವರ್ಷದವನು ಅಬ್ರಹಾಮನಿದ್ದಾಗ, ಸಾರ 60 ವರ್ಷ ಇದ್ದಾಗ ದೇವರು ಅವರಿಬ್ಬರು ವಿವಾಹವನ್ನು ದೇವರು ಮಾಡಿದ. ಈಗ 60-70 ವರ್ಷದ ಅಡನೆ ಎಲ್ಲರೂ ಮುದುಕರಾಗುತ್ತಲ್ಲ, ವಯಸ್ಸನ್ನು ದಾಟಿ ಹೋಗಿರುತ್ತೆ. ಆದ್ರೆ 60-70 ವರ್ಷ ಯವನ ಕಾಲ ಇದೆ, ಯವನ ಶಕ್ತಿ ಇದೆ ಅಂತ ಹೇಳ್ತಾರೆ ದೇವರು. ಅಬ್ರಹಾಮ 70 ವರ್ಷ ಆದವರಿಗೆ ಇದು ಯವನಸ್ಥರು ಇದ್ದಾಗಿದ್ದ ನಮ್ಮ. ನಾವು ದೇವರನ್ನು, ನೀವು ಅಷ್ಟೇ ಪ್ರಿಯರೇ, ನಾವು ದೇವರನ್ನು ನಂಬಿಕೊಂಡಾಗ, ದೇವರ ಜೊತೆಯಾಗಿದ್ದಾಗ ನೀನು ಎಷ್ಟು ವಯಸ್ಸಾದ ಹುಡುಗಿ ನೀನು ಯವನಸ್ಥಳಾಗಿ ಕಾಣಿಸ್ಕೊಳ್ತೀಯ. ಹೀಗೆ 99 ವರ್ಷ ಅಬ್ರಹಾಮನಿಗೆ ಆದಾಗ ದೇವರು ಏನ್ ಕೊಟ್ಟ? ದರ್ಶನ ಕೊಟ್ಟ. ದರ್ಶನ ಏನಾಗ್ತದೆ? ನೀನು ನನಗೆ ನಡ್ಕೊಂಡವರೇ ದರ್ಶನ ಕೊಡಲಿ, ನನಗೆ ನಡ್ಕೊಂಡು ದೋಷ ಇಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ನಿನ್ನ ಅತ್ಯಧಿಕವಾದ ಸಂತತಿಯನ್ನು ಕೊಡುವನು ಅಂದನು. ನೋಡಿ, ದೇವರು ಅಬ್ರಹಾಮನ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಳ್ತಾನೆ. ಈಗ 99 ವರ್ಷ ಆಗಿದೆ ಅಬ್ರಹಾಮನೇ, ಸಾರ 90 ವರ್ಷ ಆಗಿದೆ. ಆದ್ರೆ ನಾನು ನಿನ್ನ ಹತ್ರ ಒಂದು ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ. ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಅಬ್ರಹಾಮನ ಹತ್ರ ದೇವರು ಒಂದು ಒಪ್ಪಂದವನ್ನು ಮಾಡಿಕೊಳ್ತಾ ಇದ್ದಾರೆ. ಎಂತ ಒಪ್ಪಂದ? ನೀನು ನನಗೆ ನಡ್ಕೊಂಡು ದೋಷ ಇಲ್ಲದವನಾಗಿರು, ನೀನು ನಿರ್ದೋಷ ಆಗಿರ್ಬೇಕು, ನೀನು ಯಥಾರ್ಥವಂತನಾಗಿರ್ಬೇಕು. ಹೀಗೆ ನೀನು ಜೀವಿಸಿದಾಗ ನಾನು ನಿನ್ನ ಹತ್ರ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೇನೆ. ದೋಷವಿಲ್ಲದವಾಗಿ ನಡೆದುಕೊಂಡಾಗ ನಾನು ನಿನ್ನ ಸಂತಾನವನ್ನು ಹೆಚ್ಚಿಸ್ತೇನೆ, ನಿನ್ನ ಕುಟುಂಬವನ್ನು ಹೆಚ್ಚಿಸ್ತೇನೆ, ನಿನ್ನ ಅತ್ಯಧಿಕವಾದಂತಹ ಸಂತತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ದೇವರು ಅಬ್ರಹಾಮ ಹತ್ರ ವಾಗ್ದಾನ ಮಾಡ್ತಾನೆ, ಒಪ್ಪಂದ ಮಾಡ್ಕೊಳ್ತಾ ಇದ್ದಾನೆ. ಪ್ರಿಯ ಸಹೋದರರೇ, ಇವತ್ತು ಜನವರಿ 1 ಅಲ್ಲ, 1
1/2026 ಹೌದಪ್ಪ, 1/1/2026 ಅವರ ಮತ್ತೆ ಈ 1/1/2026 ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ಕಾಲ ಪ್ರತಿಯೊಬ್ಬರು ದೇವರು ವಾಗ್ದಾನ ಮಾಡ್ತಾನೆ ಬಂದಿದ್ದಾನ. ಇವತ್ತು ಅಷ್ಟೇನಲ್ಲ, ಆದ್ರೂ ಒಂದು ಸಂಭ್ರಮ, ಆದ್ರೂ ಸಂತೋಷ ಅಲ್ಲ. ಇವತ್ತು ನಮ್ಮನ್ನ ದೇವರು ಹೊಸ ವರ್ಷದಲ್ಲಿ 2026 ನಮ್ಮನ್ನು ಮತ್ತೆ ತಿಳಿಸಿದನಲ್ಲ ಅಂತೇಳಿ ಒಂದು ಸಂತೋಷವಾಗಿ ನಾವು ಇರುವುದಕ್ಕೆ. ಆದ್ರೆ ದೇವರು ನಿಮ್ಮ ಹತ್ರ ವಾಗ್ದಾನ ಮಾಡ್ತಾ ಇದ್ದಾನೆ, ನಿನ್ನ ಕುಟುಂಬ ಹತ್ರ ವಾಗ್ದಾನ ಮಾಡ್ತಾನೆ, ನಿನ್ನ ಒಪ್ಪಂದ ಮಾಡಿಕೊಳ್ತಾ ಇದ್ದಾನೆ. ನಿನ್ನ ಕುಟುಂಬ ಹತ್ರ ಸತ್ಯಕ್ಕೆ ಒಪ್ಪಂದ ಮಾಡಿಕೊಳ್ತಾ ಇದ್ದಾನೆ. ನೀನು ನನಗೆ ದೋಷಿಗಳನ್ನಾಗಿ ನಡೆದುಕೋ, ನಿರ್ದೋಷಿಯಾಗಿ ನಡೆದುಕೋ, ಪಾಪ ಸಂಬಂಧವಿಲ್ಲದೆ ಜೀವಿಸು, ಪವಿತ್ರಾತ್ಮನಿಗೆ ಅನುಸಾರವಾಗಿ ನಡೆದುಕೋ ಎಂಬುದಾಗಿ ದೇವರು ಕೇವಲ ಅಬ್ರಹಾಂ ಮಾತ್ರವಲ್ಲ ಪ್ರಿಯ ಸಹೋದರ ಸಹೋದರಿ, ದೇವರು ಇವತ್ತು ನಮ್ಮ ಹತ್ರಗಳು ವಾಗ್ದಾನ ಮಾಡ್ತಿದ್ದಾರೆ. ನಿರ್ದೋಷಿಗಳನ್ನಾಗಿ ನಾವು ದೇವರ ಮುಂದೆ ಕಾಣಿಸಿಕೊಂಡಾಗ ದೇವರು ನಮ್ಮ ಸಂತಾನವನ್ನು ಸಂತತಿಯಲ್ಲಿ ಹೆಚ್ಚಿಸ್ತಾರೆ. ಅಬ್ರಾಹ್ಮನಿಗೆ ಅಷ್ಟು ವಯಸ್ಸಾದವರಿಗೆ ಸಂತಾನವನ್ನು ದೇವರು ಕೊಟ್ಟ. 70 ವರ್ಷ ಸಾರನ ಮದುವೆ ಆದ. 99 ವರ್ಷ ಅಬ್ರಾಹ್ಮಣನು, 90 ವರ್ಷ ಸಾರ ಇದ್ದಾಗ ಇಸಾಕನ ದೇವರು ಕೊಟ್ಟ. ಅಷ್ಟು ವಯಸ್ಸು. ಆದ್ರೆ ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ಆತ್ಮೀಯ ಜೀವಿತ ಬಹಳ ಇಂಪಾರ್ಟೆಂಟ್. ದೇವರನ್ನು ಧರಿಸಿಕೊಂಡು ಆತ್ಮೀಯವಾಗಿ ಲೋಕದಲ್ಲಿ ಜೀವಿಸಿದಾಗ, ನಮ್ಮ ಆಯುಷ್ಯವನ್ನು ಮುಗಿಸಿದಾಗ ನಿಜವಾಗಲೂ ಸಾರ್ಥಕವಾದಂಥ ಜೀವಿತ. ಬೇರೆ ನಾವು ಯಾರಿಗೊಳಗೆ ನಾವು ಇನ್ನೊಬ್ಬರನ್ನು ನೋಯಿಸಿದ ಹಾಗೆ ಪ್ರೀತಿಯಿಂದ ನಮ್ಮನ್ನು ತಗ್ಗಿಸಿಕೊಂಡು ಈ ಲೋಕದಲ್ಲಿ ಜೀವಿಸೋಣ. ಯಾರು ಕೆಡದನ್ನು ಬಯಸಿದಂತೆ, ಯಾರಿಗೆ ನಾವು ದ್ರೋಹ ಮಾಡದಂತೆ, ಅನ್ಯಾಯ ಮಾಡದಂತೆ, ದೇವರಿಗೆ ನಾವು ಭಯಪಟ್ಟು ಕಷ್ಟಪಟ್ಟು ದೇವರನ್ನು ಸನ್ಮಾನಿಸಿ ಸತ್ಕರಿಸಿ ಸಂಘ ಸಾವಾಸದಲ್ಲಿ ನಂಬಿಗಸ್ತರಾಗಿ ಆರಾಧನೆಯಲ್ಲಿ ಸಾವಾಸದಲ್ಲಿ ಪ್ರಾರ್ಥನೆಯಲ್ಲಿ ರೊಟ್ಟಿ ಮುರಿಯುವುದರಲ್ಲಿ ದೇವರ ವಾಕ್ಯ ಕೇಳುವುದರಲ್ಲಿ ಸಹೋದರ ಸಾವಾಸದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡ್ತಾ ನಾವಿರುವವರೆಗೆ ನಾವು ನೀವು ಲೋಕ ಜೀವಿಸ್ತನಕ ಮಾತ್ರನೇ ಆಮೇಲೆ ಪರಲೋಕ ದೇವರ ಬಳಿ ಹೋಗ್ತೀವಿ. ಈ ಸಾವಾಸ ಬಿಟ್ಟು ನಾವು ಹೋದ್ರೆ ಏನು ಪ್ರಯೋಜನ ಇಲ್ಲ. ದೇವರ ವಾಕ್ಯವನ್ನು ಕೇಳುವಂಥದ್ದು, ಸಹೋದರ ಅನನ್ಯತೆಯಲ್ಲಿರುವಂಥದ್ದು, ರೊಟ್ಟಿ ಮರುವುದಲ್ಲಿಯೂ ಪ್ರಾರ್ಥನೆ ಮಾಡೋದಲ್ಲಿಯೂ ಈ 4 ಸ್ತಂಭಗಳು ವಿಶ್ವಾಸಗಳಿಗೆ ದೇವರು ಕೊಟ್ಟಿದ್ದಾನೆ ಮಾತು. ಇದನ್ನು ಅನುಸರಿಸಿ ನಾವು ನಡೆಯಬೇಕು. ದೇವರ ವಾಕ್ಯ ಕೇಳುವುದನ್ನು, ಸಹೋದರ ಸಹವಾಸ, ಪ್ರಾರ್ಥನೆ, ರೊಟ್ಟಿ ಮುರಿಯೋದು, ಇದು ನಿರಂತರವಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಇದನ್ನು ನಾವು ನಮ್ಮ ಇಷ್ಟಾನುಸಾರವಾಗಿ ನಾವು ಮಾಡಬಾರ್ದು. ನಮ್ಮ ಇಷ್ಟಾನುಸಾರವಾಗಿ ಇದನ್ನ ಪರಿಪಾಲನೆ ಮಾಡಿದಾಗ ನಿಜವಾಗಿ ನಮ್ಮ ಆರಾಧನೆ ದೇವರಿಗೆ ಮುಟ್ಟೋದಿಲ್ಲ. ಪ್ರತಿ ಭಾನುವಾರ ಸಂಘ ಕೂಟಗಳಲ್ಲಿ ನೀನು ಎಲ್ಲಿದ್ರೂ ಸರಿ ದೇವಾಲಯಕ್ಕೆ ಸೇರಿ ಬರಬೇಕು. ಸ್ಥಿರವಾಗಿ ಸಾಕ್ಷಿಯಾಗಿ ಜೀವಿಸಬೇಕು. ಸಮಸ್ಯೆಗಳು ಶೋಧನೆಗಳು ಏನು ಬಂದರೂ ಅದಕ್ಕೆ ಭಯಪಡಬಾರದು, ಎದುರಬಾರದು. ನಾವು ಗಟ್ಟಿಯಾಗಿ ನಿಂತುಕೊಂಡಾಗ ದೇವರಿಗೆ ನಮಗೆ ಸಹಾಯ ಮಾಡ್ತೀವಿ. ಯಾವ್ದಾದ್ರು ವಸ್ತು ಕಳೆದುಕೊಂಡ್ರೆ ಎಲ್ಲಿ ಕಳೆದೋಗುತ್ತಾ ಅಲ್ಲೇ ಹೋಗ್ತೀವಲ್ಲಮ್ಮ. ದೇಶಕ್ಕೆ ಶಕ್ತರಾಗಿದ್ದಾರೆ, ಅದಕ್ಕೆ ಯಾವತ್ತೂ ಭಯಪಡುವಂತ ಅವಸರ ಇಲ್ಲ. ದೇವರು ನಮ್ಮ ಸಂಗಡಿದ್ದಾಗ ಈ ಲೋಕದಲ್ಲಿ ಯಾರು ನಮ್ಗೆ ಏನು ಮಾಡೋಕ್ಕೂ ಸಾಧ್ಯವಿಲ್ಲ. ಹೌದಾ? ಒಂದು ಗೀತೆ, ಈ ಪ್ರಜಲ పక్షమును యుద్ధములు చేసిన దేవా, నీ ప్రజల పక్షమును యుద్ధములు చేసిన దేవా, అగ్నిలో పడవేసిన అగ్నిలో పడవేసిన భయమే లేకుండిరి. యెహోవా నీ నామము ఎంతో బలమైనది, ఎంతో బలమైనది. ನಮ್ಮ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಸೈತಾನು ಬಾರಿಸ್ತಾ ಇದ್ದರೆ ದೇವರು ನಮ್ಮ ಪರವಾಗಿ ಯುದ್ಧ ಮಾಡ್ತಾರೆ. ನಾವು ಯುದ್ಧ ಮಾಡುವಂಥವಲ್ಲ.
ನಾವು ಯುದ್ಧ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಅದು ತಾತ್ಕಾಲಿಕ ಅಷ್ಟೇ. ಆದ್ರೆ ನಮ್ಮ ಪರವಾಗಿ ನಾವು ನಮ್ಮಿಂದ ದೇವರು ನಮ್ಮ ಪರವಾಗಿ ಯುದ್ಧ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ನಾವು ಸರಿಯಾಗಿ ನಾವು ನಿಯತವಾಗಿ ಜಾಗೃತವಾಗಿ ಎಚ್ಚರವಾಗಿದ್ದರೆ ದೇವರು ಏನು ನಮ್ಮ ಸಮಸ್ಯೆಗಳು ಬಂದು ದೇವರು ಅದನ್ನು ಓಡಿಸೋದಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕಾಗಿ ನೋಡುವ ಇಲ್ಲಿ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು, ಎಲ್ಲವೂ ನೂತನವಾಯಿತು. ಇಂಗಕ್ಕೆ ಬಂದಾಗ ಆತ್ಮೀಯ ಜೀವಿತ ನೂತನ, ಮನುಷ್ಯನ ಸ್ವಭಾವ ಎಲ್ಲವೂ ನೂತನವಾಗಿದೆ. ಹಾಗೆ ನಾವು ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಂಡು